ಸೌಜನ್ಯ ನ್ಯಾಯಕ್ಕಾಗಿ ಒಂದಷ್ಟು ಹೋರಾಟಗಳು ನಡ್ಕೊಂಡು ಬರ್ತಿದೆ. ಮಹೇಶ್ ಶೆಟ್ಟಿ ಅವರ ನಾಯಕತ್ವದಲ್ಲಿ ಹೋರಾಟಗಳು ನಡ್ಕೊಂಡು ಬರ್ತಿದೆ. ನೂರಾರು ಶವಗಳನ್ನ ಒತ್ತಿಟ್ಟಿರತಕ್ಕಂಥ ಪ್ರಕ್ರಿಯೆ ಕೂಡ ನಿಮ್ಮ ಮುಂದೆ ಬಿಚ್ಚಿಡುವಂತ ಕಾರ್ಯ ಮಾಡಿತ್ತು. ಹಾದಿ ಎಲ್ಲಿಂದ ಶುರುವಾಯಿತು? ನೇರ ನುಡಿ ಇದ್ದ ಕಾರಣ ರಾಜಕೀಯದಲ್ಲಿ ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನನ್ಗೆ ಒಂದು ಕಾರ್ಪೊರೇಟರ್ ಆಗ್ಬೇಕಂತ ಆಸೆ ಇತ್ತು. ನಾನೇನ್ ದೊಡ್ಡ MLA MP ಗೆ ಕೇಳಿದಲ್ಲ. ನಾನು 2 ವೀಲರ್ ಅಲ್ಲಿ ಹೋಗಿ ಪಕ್ಷ ಕಟ್ಟಿದ್ದೀನಿ. 5 ರೂಪಾಯಿ ಪೆಟ್ರೋಲಿಗೂ ಹಣ ಕೇಳಿದ. ಒಂದು ಕಾನೂನು ಗೊತ್ತಿರ್ಬೇಕು, ಅಥವಾ ನೀವು ಮಾಡೋ ಕೆಲಸಗಳಲ್ಲಿ ಸತ್ಯ ಇರಬೇಕು. ದಾಖಲೆಗಳು ಇಟ್ಕೊಂಡು ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಸಿಸ್ಟಮ್ ಸರಿ ಇಲ್ಲ ಅಂತ. ನಗರ ಪಾಲಿಕೆಯಲ್ಲಿ ಆಗ್ಲಿ, ಮೂಡದಲ್ಲಿ ಆಗ್ಲಿ, ಪ್ರತಿಯೊಂದು ಕಡೆಯಲ್ಲಿ ಭ್ರಷ್ಟಾಚಾರ. ಅವನು ಯಾವ ಪಕ್ಷವೇ ನೋಡ್ಬೇಡಿ, ಇಂಡಿಪೆಂಡೆಂಟ್ ಅಥವಾ ಯಾವ ಪಕ್ಷ ಒಳ್ಳೆ ವ್ಯಕ್ತಿ ಇದ್ದಾನೆ ಅವನಿಗೆ ಓಟು ಕೊಡಿ ಅಂತ ನಾವು ಈ ಸಲ ಅವೇರ್ನೆಸ್ ಮಾಡ್ಲಿಕ್ಕೆ ನಾವಂತೂ ಹೊರಡುತ್ತೇವೆ. ನಮ್ಮದೇ MP ಓಪನ್ ಆಗಿ ಹೇಳ್ತೇನೆ, ನಳಿನ್ ಕುಮಾರ್ ಪ್ರಸನ್ನಕ್ಕ, ಅಲ್ಲಿ ವಿಷಯಕ್ಕೆ ನೀವು ಹೋಗ್ಬೇಡಿ. ನಾನು ಬೆಳೆಸಿದೆ ಇಲ್ಲಿದು ಚಾನೆಲ್ಗಳದಂತೂ ಸತ್ಯ. ಎಲ್ಲ ಚಾನೆಲ್ಗಳನ್ನ ನಾನು ಬೆಳೆಸಿದ್ದು. ಉತ್ತರ ಕರ್ನಾಟಕದಲ್ಲಿ ಕನಿಷ್ಠ ಒಬ್ಬ ಪ್ರಶ್ನೆ ಕೇಳುವಂತ ರೈಟ್ಸ್ ಉಂಟು, ಅವನಿಗೆ ತಾಕತ್ತುಂಟು. ಸತ್ತ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಓಂ ಶಾಂತಿ, ಮರಳಿ ಹುಟ್ಟಿವ. ದಕ್ಷಿಣ ಕನ್ನಡ ಉಡುಪಿಯವರನ್ನು ಎಣಿಸುವಾಗ ಬೇಸರ ಆಗ್ತದೆ. ಮಾತಾಡ್ಲಿಕ್ಕೆ ಯಾರಿಗೂ ತಾಕತ್ತಿಲ್ಲ, ಧೈರ್ಯ ಇಲ್ಲ. ಪ್ರಜಾಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ಇವತ್ತು ಇದ್ದೀವಿ ಮಂಗಳೂರಿನಲ್ಲಿ. ನಾವು ಇವತ್ತಿದ್ದೀವಿ ಯಾಕೆಂದರೆ ಸಾಕಷ್ಟು 1 ವರ್ಷಗಳಿಂದನೂ ಕೂಡ ಸತತವಾಗಿ ಸೌಜನ್ಯ ನ್ಯಾಯಕ್ಕಾಗಿ ಒಂದಷ್ಟು ಹೋರಾಟಗಳು ನಡ್ಕೊಂಡು ಬರ್ತಿದೆ. ಮಹೇಶ್ ಶೆಟ್ಟಿ ಅವರ ನಾಯಕತ್ವದಲ್ಲಿ ಹೋರಾಟಗಳು ನಡ್ಕೊಂಡು ಬರ್ತಿದೆ. ಅದೇ ನಿಟ್ಟಿನಲ್ಲಿ ಈ ಒಂದು ಕಳೆದ 4-5 ತಿಂಗಳ ಹಿಂದೆ ಏನೊಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ ಹಾಗೆ ಸತ್ಯ ಅಸತ್ಯದ ನಡುವೆ ಒಂದಷ್ಟು ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಒತ್ತಿಟ್ಟಿರತಕ್ಕಂಥ ಪ್ರಕ್ರಿಯೆ ಕೂಡ ನಿಮ್ಮ ಮುಂದೆ ಬಿಚ್ಚಿಡುವಂತ ಕಾರ್ಯ ಮಾಡಿತ್ತು. ಅದೇ ನಿಟ್ಟಿನಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಮ್ ಜೊತೆ ಮಾತಾಡೋದಿಕ್ಕೆ ಇವತ್ತು ಇದ್ದಾರೆ ಸಾಮಾಜಿಕ ಹೋರಾಟಗಾರ್ತಿ, ಹಾಗೆ ಒಂದಷ್ಟು ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡಿದ್ದವರು, ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರುವಂತವ್ರು, ಹಾಗೆ ಸೌಜನ್ಯ ಕೇಸ್ನಲ್ಲೂ ಕೂಡ ಹೋರಾಟ ಮಾಡ್ಕೊಂತ ಬಂದಿರತಕ್ಕಂಥವ್ರು ನಮ್ಮ ಪ್ರಸನ್ನ ರವಿ ಮೇಡಮ್ ಅವರು. ಅವ್ರನ್ನ ಮಾತಾಡ್ಸೋದಕ್ಕೆ ಬಂದಿದ್ದೀವಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈಗಾಗಲೇ ನಾವು ಸುಮಾರು ಹೋರಾಟಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ. ಯಾಕೆಂತಂದ್ರೆ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಅಂತ ಅಂದಾಗ ನಿಮ್ಮ ಹೆಸರು ಕೂಡ ಮುನ್ನೆಲೆಗೆ ಬರುತ್ತೆ. ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರ್ತೀರಿ. ಹಾಗೆ ಸೌಜನ್ಯ ಕೇಸ್ನಲ್ಲೂ ಕೂಡ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರುತ್ತೆ. ಮತ್ತೆ ಮಹೇಶ್ ಶೆಟ್ಟಿ ಜೊತೆ ನೀವು ಕೈ ಜೋಡಿಸಿ ಇಲ್ಲ ಒಂದು ಹೆಣ್ಮಗುಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ನಾವು ಹಿಂದೆ ಸರಿಯಲ್ಲ ಅನ್ನೋ ಒಂದು ಮಾತಿನ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡ್ಕೊಂಡ್ ಬಂದಿರ್ತೀರಿ. ಮೊದಲಿಗೆ ಮೇಡಮ್, ನೀವು ಹೋರಾಟದ ಹಾದಿ ಎಲ್ಲಿಂದ ಶುರುವಾಯಿತು? ಮೊದಲು ನಿಮ್ ಪಕ್ಷ ಆಗ್ಲಿ ವೀಕ್ಷಕರಿಗೆ ಅದಕ್ಕೆ. ಇಲ್ಲ, ಮೂಲತಃ ನಾನು ಮಂಗಳೂರಿನವಳೆ. ಅದನ್ನು ಹೇಳಲೇಬೇಕು. ಅಂದ್ರೆ ಕೆಲವರಿಗೆ ನಾನು ಈ ಊರಿನವಳಲ್ಲ ಅಂತ ಎಣಿಸಿದ್ದಾರೆ. ನಾನು ಹುಟ್ಟಿ ಬೆಳೆದದ್ದು, ಶಾಲೆ ಕಲ್ತದ್ದು ಎಲ್ಲ ಮಂಗಳೂರೇ, ಮದುವೆ ಆದ ಸಹ ಮಂಗಳೂರಲ್ಲಿ. ಹಾಗೆ ನಾನು ಮೊದ್ಲಿಂದ ಒಂದು ಸೋಷಿಯಲ್ ವರ್ಕ್ ಆಗ್ಬೇಕಂತ ಆಸೆ ನಂದು. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡಿದ್ದೆ, ಅದರಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷನೂ ಆಗಿದ್ದೆ. ನನಗೆ ಹೇಳುವುದನ್ನು ನೇರ ಹೇಳಬೇಕು, ಅದರಲ್ಲಿ ವ್ಯಕ್ತಿ ನೋಡುವುದಿಲ್ಲ, ಸತ್ಯವನ್ನು ಯಾವತ್ತೂ ನಾನು ಮುಂದೆ ಹೇಳುವಳು. ಹಾಗೆ ರಾಜಕೀಯದಲ್ಲಿ ಸಹ ನಾನು ನೇರ ನುಡಿ ಇದ್ದ ಕಾರಣ ರಾಜಕೀಯದಲ್ಲಿ ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಎಲ್ರು ಅಲ್ಲಿ ನಮ್ಮನ್ನು ಹಿಡಿದಿಡುವವರೇ ಇರುವುದು. ಆದ್ರೆ ಸೋಷಿಯಲ್ ವರ್ಕರ್ ಆದ್ರೆ ನಮ್ಗೆ ಯಾರು ಹೇಳಿದಾಗೆ ಕೇಳುವ ಅವಶ್ಯಕತೆ ಇಲ್ಲ. ನನಗೇನ್ ಕೆಲಸ ಬೇಕು ಅದನ್ನ ಮಾಡ್ಕೊಂಡು ಹೋಗ್ಬೋದು. ಇನ್ನೊಬ್ಬ ಲೀಡರ್ ಅವನು ಹೇಳಿದ್ದು ಕೇಳ್ಬೇಕು, ಇವನು ಹೇಳಿದ್ದು ಕೇಳ್ಬೇಕಿಲ್ಲ. ನಿಸ್ವಾರ್ಥವಾಗಿ ಎಲ್ಲಿ ಸರಿ ಎಲ್ಲಿ ತಪ್ಪು ಅಂತ ಹೇಳ್ಬೋದು. ಹಾಗಾಗಿ ನಾನು 2013 ನಂತರ, ಮೊದಲು ನಾನು ರಾಜಕೀಯದಲ್ಲಿ ಇರುವಾಗ ಸಹ ಸೋಷಿಯಲ್ ವರ್ಕಿಗೆ ಆದ್ಯತೆ ಕೊಡುವವಳು. ಪಕ್ಷ ಬೇರೆ, ಆದ್ರೆ ನನ್ನ ವೈಯಕ್ತಿಕವಾಗಿ ನಾನು ಕೆಲಸ ಮಾಡ್ತಿದ್ದೆ. ಆದ್ರೆ ಯಾವಾಗ ರಾಜಕೀಯದಿಂದ ಹೊರಗೆ ಬಂದೆ ನಾನು 2013 ನಂತರ ಫುಲ್ ಟೈಮ್ ನಾನು ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಅಂದ್ರೆ ರಾಜಕೀಯದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ, ಯಾಕಂದ್ರೆ ಅಲ್ಲೂ ಕೂಡ ಒಂದಷ್ಟು ಹೋರಾಟಗಳು ಮಾಡಿದಿರಿ. ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿದ್ರಿ, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿದ್ರಿ.
ಈ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಇದರಲ್ಲಿ ಅವತ್ತಿನ ದಿನಗಳು ನೆನಪಿಸ್ಕೊಳ್ಳೋದಾದ್ರೆ ಮೇಡಮ್? ಇಲ್ಲ, ನಾನು ಕಂಡಂತಹ, ನಾನು ಯಾವ ಪಕ್ಷವನ್ನ ಅದಿದು ಅಂತ ಹೇಳುದಲ್ಲ, ನಾನಿದ್ದ ಪಕ್ಷದಲ್ಲಿ ನಾನ್ ಕಂಡಂತ ಪಕ್ಷಕ್ಕೂ ಈಗ ಸಹ ಅಜಗಜಾಂತರ ವ್ಯತ್ಯಾಸ ಉಂಟು. ನಾನು ಎಲ್ಲಾ ಹಿಂದೂ ಸಂಘಟನೆಗಳಲ್ಲೂ ಕೆಲಸ ಮಾಡಿದವಳು. ಅಂದ್ರೆ ನಾನು ರಾಜಕೀಯದಲ್ಲಿ ಇದ್ರೂ ಸಹ ಎಲ್ಲಿಯಾದ್ರೂ ಹಿಂದೂ ಸಂಘಟನೆಯಲ್ಲಿ ಕೆಲಸಕ್ಕೆ ಕರೆದಾಗ ಅಥವಾ ಸ್ಟೇಷನ್ಗೆ ಕರೆದಾಗ ಏನಾದ್ರೂ ಕಾಂಪ್ಲಿಕೇಶನ್ ಇರುವಾಗ ಅಥವಾ ಆ ತಂಡಗಳಿಗೆ ಮಹಿಳೆಯರಿಗೆ ಏನಾದ್ರೂ ಸಜೆಷನ್ ಕೊಡ್ಲಿಕ್ಕಿದ್ರೆ 100% ಎಲ್ಲರೂ ನನ್ನನ್ನು ವಿಶ್ವ ಪರಿಷತ್ ಆಗ್ಲಿ ಮಾತಾಡ್ಲಿಕ್ಕೆ, ಬೌದ್ಧಿಕಿಗೆ ಆಗ್ಲಿ ಅಥವಾ ವೇದಿಕೆಗೆ ಆಗ್ಲಿ ಕರಿತಿದ್ರು. ನಾನು ಹೋಗ್ತಾ ಇದ್ದೆ, ಬೇಕಾದಷ್ಟು ಕೆಲಸಗಳನ್ನಲ್ಲಿ ಮಾಡಿದ್ದೇನೆ, ಜವಾಬ್ದಾರಿ ಇಲ್ಲದೆ ಮಾಡಿದ್ದೇನೆ, ರಾಜಕೀಯದಲ್ಲಿ ಜವಾಬ್ದಾರಿ ತಗೊಂಡಿದ್ದೇನೆ. ಆದ್ರೆ ನನ್ಗೇನ ಕೇವಲ ರಾಜಕೀಯ ಜವಾಬ್ದಾರಿ ತಗೊಳ್ಳುದು ಮಾತ್ರ ಅಲ್ಲ, ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಬಿಟ್ಟು ಬಿಡ್ಬೇಕು ಫ್ರೀ ಹ್ಯಾಂಡ್ ಆಗಿ, ಅದು ಇರುವುದಿಲ್ಲ. ಕೆಲವು ಕಡೆಗಳಿಗೆ ನೀವು ಹೋಗ್ಬಾರ್ದು ಮಾಡಬಾರ್ದು ಹೇಳುವಾಗ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಒಂದು ವೇಳೆ ನಾಯಕರು ಹೇಳಿದನ್ನೇ ಕೇಳ್ಕೊಂಡು ಸುಮ್ಮನೆ ಆಗಿ ಒಂದು ಚಾರಲ್ಲಿ ಕೂತು ಪೋಸ್ಟಲ್ಲಿಗೆ ಕೂತ್ಕೊಳ್ಳುವುದು ಆದ್ರೆ ನಾನು ಇವತ್ತು ರಾಜ್ಯ ಮಟ್ಟದ ಒಂದು ಲೀಡರ್ ಆಗ್ತಿದ್ದೆ. ಆದ್ರೆ ನಾನು ಕಾನ್ಸ್ಟಿಟ್ಯೂನ್ಸಿಂದ ಮೇಲೆ ಹೋಗ್ಲಿಕ್ಕೆ ಪ್ರಸನ್ನಕ್ಕೆ ಯಾವತ್ತು ಸ್ಟ್ರೈಟ್. ಹಾಗಾಗಿ ಕೆಲವು ನಾಯಕರಿಗೆ ಗೊಂದಲ ಆಗ್ತದೆ, ಕಷ್ಟ ಆಗ್ತದೆ, ಇನ್ನು ಇವರನ್ನು ಹೇಗೆ ಕಟ್ಟಿ ಹಾಕುದು ಅಂತ. ನಾವು ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಅಲ್ಲ, ಇದ್ದದನ್ನು ಕೆಲಸ ಮಾಡೋದ್ರಲ್ಲಿ ಏನ್ ತೊಂದರೆ ಇಲ್ಲ ಅಲ್ಲ. ಅದಕ್ಕೆ ನನ್ಗೆ ಕಟ್ಟಿ ಆಗ್ತಾ ಇದ್ರು, ಆಗ ನನ್ಗೆ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಹೊರಗೆ ಬಂದೆ. ಅಂದ್ರೆ ಚುನಾವಣೆ ಎದುರಿಸುವಂತ ಪ್ರಯತ್ನ ಅಥವಾ ಜನಪ್ರತಿನಿಧಿ ಆಗ್ಬೇಕು ಅಂತ ಆಸೆ ಅವತ್ತು ಆಗ್ಲಿಲ್ಲ? ಖಂಡಿತ. ಯಾಕೆಂದ್ರೆ ನನ್ನ ಈ ಕಾನ್ಸ್ಟಿಟ್ಯೂನ್ಸಿ, ನನ್ನ ಈ ಕ್ಷೇತ್ರ, ಇದು ವಾರ್ಡ್ ಅಲ್ಲಿ, ಇದೇ ವಾರ್ಡ್ 23 ವಾರ್ಡ್ ಅಲ್ಲಿ ನನ್ಗೆ ಒಂದು ಕಾರ್ಪೊರೇಟರ್ ಆಗ್ಬೇಕಂತ ಆಸೆ ಇತ್ತು. ನಾನೇನ್ ದೊಡ್ಡ MLA MP ಗೆ ಕೇಳಿದಲ್ಲ. ಹಾಗೆ ಆಸೆ ಇರುವಾಗ ಎಲ್ರು ಫಸ್ಟ್ ನನ್ಗೆ ಪ್ರಸನ್ನಕ್ಕ ನೀ ಕೊಡ್ಬೇಕು, ಪ್ರಸನ್ನಕ್ಕ ಆಗ್ಬೇಕು ಅಂತ ಇದ್ದದು. ಇಲ್ಲಿ ಆಗ ಏನಾಯ್ತು, ಜನರಲ್ ಲೇಡಿ ರಿಸರ್ವೇಶನ್ ಅಲ್ಲ, ಮಹಿಳಾ ರಿಸರ್ವೇಶನ್ ಅಲ್ಲ, ಆದ್ರೂ ಎಲ್ರಿಗೂ ಕೊಡುವ ಅಂತ ಇತ್ತು. ಆದ್ರೆ ಆ ಸೀಟನ್ನು ಮಾರಿದ್ರು, ಪಕ್ಷ ಬಿಟ್ಟು ಮಾರಿದ್ರು. ಪಕ್ಷ ಬಿಟ್ಟು ಮಾರುವಾಗ ನಾವು ನಿಸ್ವಾರ್ಥ ಸೇವೆ ಮಾಡಿದವರು ಆ ಪ್ರಶ್ನೆ ಕೇಳಿದೆವು. ನಂಗೆ ನೋವಾಯ್ತು, ನಾನು ಬಿಟ್ಟು ಬಂದೆ. ಎಲ್ರು ಹೇಳಿದ್ರು ಪ್ರಸನ್ನಕ್ಕ ತಪ್ಪು ಮಾಡಿದಿರಿ, ಬಿಟ್ಟು ಬರಬಾರದಿತ್ತು, ಮುಂದೆ ನಿಮ್ಗೆ ಫ್ಯೂಚರ್ ಉಂಟು, ಮೊನ್ನೆ ನೀವು MLA ಆಗ್ತಿರೋದು. ನಾನು ಕೇವಲ ಕೇಳಿದೊಂದು ಕಾರ್ಪೊರೇಟರ್. ಅದು ಯಾಕೆ ಕೇಳಿದ ಉದ್ದೇಶ, ನಮ್ಮ ನಗರ ಪಾಲಿಕೆಯಲ್ಲಿ 60 ವಾರ್ಡುಗಳುಂಟು. 60 ವಾರ್ಡುಗಳಲ್ಲಿ ಒಂದು ವಾರ್ಡ್ ಅನ್ನು ನೋಡಿ ಕೈ ತೋರಿಸ್ಬೇಕು, ನೋಡಿ ಈಗೂ ಕೆಲಸ ಮಾಡ್ಬೋದು ಅಂತ ಕೈ ತೋರಿಸ್ಬೇಕು, ಆ ರೀತಿ ಕೆಲಸ ಮಾಡ್ಬೇಕು ಅಂತ ನನ್ಗೆ ಆಸೆ ಇತ್ತು. ಅದಕ್ಕೆ ನನ್ಗೆ ಆಸೆ ನೆರವೇರ್ಲಿಲ್ಲ. ಆದ್ರೆ ಯಾರಿಗೋ ಸೀಟನ್ನು ಸ್ವಪಕ್ಷದಲ್ಲಿ, ನಾನು ಹೇಳುದು, ನಾನು ಹೇಳಿ ಒಂದು ಮಾಧ್ಯಮದಲ್ಲಿ ಹೇಳಿಯೇ ಬಿಟ್ಟು ಬಂದದ್ದು, ನನ್ನಕ್ಕಿಂತ ಹಿರಿಯರಿಗೆ ಕೊಡ್ತಿದ್ರೆ ಆ ಗೌರವ ಕೊಡ್ತಿದ್ದೆ. ನನ್ನಕ್ಕಿಂತ ಹಿರಿಯರಿಗೆ ಕೊಟ್ರು ನೆಕ್ಸ್ಟ್ ನಾನು ಕಾಯ್ತೇನಂತ. ಯಾರೋ ಪಕ್ಷದಲ್ಲಿ ಇಲ್ಲದವರು, ಯಾವುದೋ ರಾಜಕೀಯ ಪಕ್ಷದಲ್ಲಿದ್ದವರು, ಅವರ ಹಣದ ಆಸೆಗೆ ಇದು ನಾನು ಓಪನ್ ಆಗಿ ಈಗ ಅಲ್ಲ, 2013ರಲ್ಲಿ ಮಾಧ್ಯಮದಲ್ಲಿ ಕೂತು ಒಂದು ಸಂಘದು ಇಲ್ಲಿದು ದೊಡ್ಡ ಲೀಡರ್ ಹಣ ತಗೊಂಡ ವಿಷಯವನ್ನು ಅವನನ್ನು ನಾನು ಹೆಸರು ಹೇಳಿಯೇ ಬಂದಿದ್ದೇನೆ. ಎಲ್ರು ಹೇಳಿದ್ರು, ದೊಡ್ಡ ನೀವು ಸಂಘದವರಿಗೆ ಮಾತಾಡಿದ್ರಿ, ತಪ್ಪು ಮಾಡಿದಿರಿ, ನಿಮ್ಗೆ. ನನ್ಗೆ ಏನು ಮಾಡ್ಲಿಲ್ಲ, ಯಾರು ಕ್ವಶನ್ ಕೇಳಲಿಲ್ಲ. ಆ ವ್ಯಕ್ತಿಯಿಂದ ತುಂಬಾ ಜನರಿಗೆ ಪ್ರಾಬ್ಲಮ್ ಆಯ್ತು, MP ಗೂ ಪ್ರಾಬ್ಲಮ್ ಆಯ್ತು, MLA ಗೂ ಪ್ರಾಬ್ಲಮ್, ಎಲ್ರಿಗೂ ಅನುಭವ ಆಯ್ತು ಆ ವ್ಯಕ್ತಿ ಹೇಗೆ ಅಂತ. ನಾನಂತೂ ನನ್ಗೆ ಆಗ ಸೀಟಿನ ಆಸೆ ಇರ್ಲಿಲ್ಲ. ಒಬ್ರಿಗೆ ಯಾವಾಗ ನಮ್ಗೆ ಒಂದು ಆಸೆ ಅಂತ ಇರುವಾಗ, ನಾವೆಲ್ರಿಗೆ ಎಕ್ಸ್ಪೆಕ್ಟೇಷನ್ ಇರುವಾಗ ಮಾತ್ರ ನಾವೆಲ್ಲರೂ ಹೇಳಿದ ಹಾಗೆ ಕೇಳ್ತೇವೆ ಎಲ್ರದ್ದು. ನನ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲದಂದ್ರೆ ಯಾಕೆ ಯಾರದು ಮಾತು ಕೇಳಬೇಕು? ಸ್ವಂತವಾಗಿ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ, ನನ್ಗೆ ಏನು ಪಕ್ಷದಿಂದ ಆಗ್ಲಿಕ್ಕಿಲ್ಲ, ಬಾಕಿಯವರಾಗೆ ಹಣ ಮಾಡುವಂಥದ್ದು ಅಲ್ಲ. ನಾನು ಮಹಿಳಾ ಮೋರ್ಚಾ ಅಧ್ಯಕ್ಷ ಇರುವಾಗ ಘಂಟಾಘೋಷವಾಗಿ ಮೊದಲು ಹೇಳಿದ್ದೇನೆ, ನಾನು 2 ವೀಲರ್ ಅಲ್ಲಿ ಹೋಗಿ ಪಕ್ಷ ಕಟ್ಟಿದ್ದೀನಿ, 5 ರೂಪಾಯಿ ಪೆಟ್ರೋಲಿಗೂ ಹಣ ಕೇಳಿದವಳಲ್ಲ. ಇದು ಎಲ್ಲಾ ಪಕ್ಷದಲ್ಲಿ ನಾಯಕರಿಗೂ ಗೊತ್ತುಂಟು. ನಳಿನ್ ಕುಮಾರ್ MP ಆಗಿದ್ದವರು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು, ನಾನು ಮಂಡಲದಲ್ಲಿ ಎಲ್ಲರೂ ನಾವು ಒಟ್ಟಿಗೆ ಕೆಲಸ ಮಾಡಿದವರು. ಈಗಿನವರೆಲ್ಲ ಹೊಸಬ್ರು, ಚೌಟ್ರೆಲ್ಲ ಯಾರು ಇರ್ಲಿಲ್ಲ, ವರಶೆಟ್ಟಿ ಅವರು ಯಾರು ಇರ್ಲಿಲ್ಲ, ನಾವು ಕೆಲಸ ಮಾಡಿದವರು. ಆದ್ರೆ ನಾನು 5 ರೂಪಾಯಿ ಪೆಟ್ರೋಲಿಗೂ ಖರ್ಚು ತಗೊಳ್ಳಿಲ್ಲ. ಅದು ನಾನು ಓಪನ್ ಆಗಿ ಹೇಳಿದ್ದೇನೆ. ಯಾವ ರಾಜಕೀಯ ಪಕ್ಷ ನನ್ನನ್ನು ಇದರಲ್ಲಿ ಚಾಲೆಂಜ್ ಮಾಡಬಹುದು. ಪ್ರಸನ್ನಕ್ಕನಿಗೆ ನಾವು ಹಣ ಕೊಟ್ಟಿದ್ದೇವೆ, ಪ್ರಸನ್ನಕ್ಕನಿಗೆ ಹಣ ಕೊಟ್ಟು ಕೆಲಸ ಮಾಡಿದ್ದಾರೆ. ಪದಾಧಿಕಾರಿಯಾಗಿ ನಾನು ರಾಜಕೀಯ ವ್ಯಕ್ತಿಗಳಿಂದ, ಪಕ್ಷದಿಂದ ಹಣ ತಗೊಂಡು ಕೆಲಸ ಮಾಡ್ಲಿಲ್ಲ. ಈಗ ಎಲ್ಲ ಚೀಟು ಕೊಡುವವರಿಗೆ ಸಹ ಸಂಬಳ ಕೊಟ್ಕೊಂಡು ಹೋಗ್ತಾರೆ, ಅದು ಬೇರೆ ಪ್ರಶ್ನೆ. ನಾನು ವೈಯಕ್ತಿಕವಾಗಿ ಮಾಡ್ಲಿಲ್ಲ. ಹಾಗಾಗಿ ಇವತ್ತು ಮಂಗಳೂರಲ್ಲಿ ಒಂದು ಸೋಷಿಯಲ್ ವರ್ಕರ್ ಇರೋದು ಅದು ಗೌರವ. ನಾವು ಯಾವುದೇ ಅಪೇಕ್ಷೆಗೆ ಇಟ್ಟುಕೊಂಡು ಕೆಲಸ ಇದುವರೆಗೂ ಮಾಡ್ಲಿಲ್ಲ, ಮುಂದೇನು ಮಾಡುದಿಲ್ಲ. ಸಾಮಾಜಿಕ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿ ಅಧಿಕಾರನೇ ಬೇಕು ಅನ್ನೋದು ಉದ್ದೇಶ ಇಲ್ಲ, 100% ಇಲ್ಲ. ನಿಮ್ಗೆ ಒಂದು ಕಾನೂನು ಗೊತ್ತಿರ್ಬೇಕು, ಅಥವಾ ನೀವು ಮಾಡೋ ಕೆಲಸಗಳಲ್ಲಿ ಸತ್ಯ ಇರಬೇಕು, ದಾಖಲೆ ಇಟ್ಕೊಂಡು ಮಾಡಿ ಅಂತ. ನಾವೀಗ ಲೀಗಲ್ RTI ದಾಖಲೆ ಇಟ್ಕೊಂಡೇ ಹೋಗುದು. ನಾವು ಪ್ರತಿ ಕಡೆಗಳಲ್ಲೂ ಕ್ವಶನ್ ಕೇಳ್ತೇವೆ. ಯಾವ ಪೊಲೀಸ್ ಇಲಾಖೆ ಆಗ್ಲಿ ಪ್ರತಿಯೊಂದನ್ನು ಕ್ವಶನ್ ಕೇಳ್ತೇವೆ, ಮಾಡ್ತೇವೆ, ನೇರ ಹೋಗ್ತೇವೆ. ಅದ್ರಲ್ಲಿ ಏನು ಬೇಸರ ಇಲ್ಲ.
ಈಗ SP ಆಗ್ಲಿ ಕಮಿಷನರ್ ಆಗಿ ಪ್ರತಿಯೊಬ್ಬರಿಗೆ ಶಶಿಕುಮಾರ್ ವಿಷಯದಲ್ಲಿ ಆ ಸಲ ತುಂಬಾ ಗೊಂದಲ ಇತ್ತು. ಇಲ್ಲಿ ಹೋದವಳು ನಾನು. ಆಗ ಮೀಟಿಂಗ್ ಕರುವಾಗ ಆಯ್ತಪ್ಪ, ಅವರನ್ನು ಕಳಿಸಿದ್ರು. ತಪ್ಪಿದ್ದದನ್ನು ತಪ್ಪು ಹೇಳ್ತೇವೆ, ಒಳ್ಳೇದಿದ್ದನ್ನು ಒಳ್ಳೆ ಹೇಳ್ತೇವೆ. ಒಳ್ಳೆ ಕೆಲಸ ಮಾಡಿದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಗಳುವವರು ನಾವು, ತಪ್ಪು ಮಾಡಿದ್ದನ್ನು ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳುವವರು ನಾವು. ಅದು ರಾಜಕೀಯ ಪಕ್ಷ ಇರ್ಲಿ, ಯಾವನು ಇರ್ಲಿ, ಯಾವ ಪಕ್ಷದವನು. ಈಗ ಹ್ಯಾಪಿ ಅಂದ್ರೆ ಮೊದ್ಲಾದ್ರೆ ಒಂದು ಪಕ್ಷದಲ್ಲಿ ಹೇಳುವಾಗ ಎಲ್ಲರೂ ನಮ್ಮನ್ನು ನೋಡುವ ರೀತಿಯೇ ಬೇರೆ, ತಾ ಪಕ್ಷ ಅಂತ. ಈಗ ಎಲ್ಲಿ ಹೋದ್ರು ನಮ್ಮನ್ನು ಪಕ್ಷದಲ್ಲಿ ಕುರಿತು ಸೋಷಿಯಲ್ ವರ್ಕರ್ ಆಗಿ ಪ್ರತಿಯೊಬ್ರು ಆ ಪಕ್ಷದ ಯಾವುದೇ ಪಕ್ಷ ಇರ್ಲಿ, ಪಕ್ಷ ಬಿಟ್ಟು ಒಳ್ಳೆ ವ್ಯಕ್ತಿಗಳು ಎಲ್ಲರೂ ನಮ್ಗೆ ಗೌರವ ಕೊಡ್ತಾರೆ. ನಾವು ಹೋದಾಗ ಪ್ರತಿಯೊಂದು ಏನ್ ಸಮಸ್ಯೆಗಳಿದ್ರು ನಮ್ಗೆ ಸ್ಪಂದನೆ ಕೊಡ್ತಾರೆ. ಆ ಪಕ್ಷದ ಲೀಡರ್ಸೇ ನಮ್ಮನೆ ಕರೆಸ್ತಾರೆ. ಪ್ರತಿಯೊಂದು ಪೊಲೀಸ್ ಇಲಾಖೆಯಿಂದಲೂ ಪೊಲೀಸರು ಇಲ್ಲಿ ಕೆಲವು ಹೆಲ್ಪಿಗೆ ಬರ್ತಾರೆ. ಎಲ್ಲದಕ್ಕೂ ಅದನ್ನು ನಾವೇನು ಎಕ್ಸ್ಪೋಸ್ ಮಾಡ್ಲಿಕ್ಕಿಲ್ಲ, ತೋರಿಸ್ಲಿಕ್ಕಿಲ್ಲ. 4 ಗೋಡೆಯಲ್ಲಿದ್ದ ಕೆಲಸ 4 ಗೋಡೆಯಲ್ಲಿ ಮಾಡ್ತೇನೆ. ಕೆಲವು ಅನಿವಾರ್ಯತೆ ಪಬ್ಲಿಕ್ ಇಶ್ಯೂ ಇರುವಾಗ ಪಬ್ಲಿಕ್ ಇಶ್ಯೂ ತೋರಿಸ್ಬೇಕಾಗ್ತದೆ ಅಷ್ಟೇ. ಅಂದ್ರೆ ಏನಂತಂದ್ರೆ ಈಗ ನೀವು ಹೇಳಿದ್ರಿ, ಈಗ RT ಮೂಲಕ ದಾಖಲೆಗಳು ಇಟ್ಕೊಂಡು ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಸಿಸ್ಟಮ್ ಸರಿ ಇಲ್ಲ ಅಂತ. 100% ಯಾಕಂದ್ರೆ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಉಂಟು. ನಗರ ಪಾಲಿಕೆಯಲ್ಲಿ ಆಗ್ಲಿ, ಮೂಡದಲ್ಲಿ ಆಗ್ಲಿ, ಪ್ರತಿಯೊಂದು ಕಡೆಯಲ್ಲಿ ಭ್ರಷ್ಟಾಚಾರ. ನಾವೊಂದು ಕಡೆಗೆ ಈಗಂತೂ ಹೇಳುದು, ನಾವೊಂದು ಕಡೆಗೆ ಮೊನ್ನೆ DC ಆಫೀಸಿಗೆ ಹೋದದ್ದು. ನಾವು DC ಯನ್ನು ಭೇಟಿಯಾಗ್ಲಿಕ್ಕೆ ಕುಸುಮಕ್ಕನ ಒಟ್ಟಿಗೆ ಹೋದದ್ದು. ಅಲ್ಲಿ ಹೋಗುವಾಗ ತುಂಬಾ ಜನ ಓಡ್ಕೊಂಡು ಬರ್ತಾರೆ ನಮ್ಮ ಸಮಸ್ಯೆಗಳು ಅಂತ. ಮೊನ್ನೆ ಎಲ್ಲರನ್ನು ನೋಡಿ ಒಂದು ಸೆನ್ಸಸ್ ಆಯ್ತು. ಸೆನ್ಸಸ್ ಅಲ್ಲಿ ತುಂಬಾ ಜನರನ್ನು ಡಿಸೀಸ್ಡ್ ಅಂತ ಕ್ಯಾನ್ಸಲ್ ಮಾಡಿದ್ರು, ಅವರು ಸತ್ರು ಅಂತ. ಎಷ್ಟೋ ಜನ ಅಲ್ಲಿ ಬರ್ತಾ ಇದ್ರು. ಮತ್ತೆ ಕರ್ಕೊಂಡೋಗಿ UT ಖಾದರಿದ್ದು ಮಾತಾಡಿಸಿ, ಆಫೀಸರ್ ಅನ್ನು ಭೇಟಿ ಮಾಡಿಸಿ ಅದೊಂದು ಕ್ಲಾರಿಟಿ. ಜನಗಳಿಗೆ ಮುಕ್ತವಾಗಿ ಯಾರು ಸಿಗ್ತಾ ಇಲ್ಲ, ಜನಪ್ರತಿನಿಧಿಗಳು ಮಾತಾಡ್ಲಿಕ್ಕೆ ಸಿಕ್ಕುದಿಲ್ಲ. ಎಲ್ಲರನ್ನು ಒಟ್ಟಿಗೆ ಬರುವಾಗ ಮನೆ ಬರ್ತಾರೆ, ಮತ್ತೆ ಅವರ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಜನರಿಗೆ ಏನು ಯಾರು ಕೇಳೋರಿಲ್ಲ. ಹಾಗಾಗಿ ಒಂದು ಸೋಷಿಯಲ್ ವರ್ಕರ್ನವ್ರು ಮುಂದೆ ಹೋಗಿ ಕೆಲಸ ಮಾಡುವಾಗ ಪಾಪ ಎಲ್ರು ಓಡಿ ಬರ್ತಾರೆ. ಏನೋ ಒಂದು ಬದಲಾವಣೆ ಬೇಕು ಅಂತ ಅನ್ನಿಸ್ತಾರೆ. ಆದ್ರೆ ಜನರನ್ನೇ ನಾನು ಬ್ಲೇಮ್ ಮಾಡುದು. ಎಲೆಕ್ಷನ್ ಬರುವಾಗ ಜನರಿಗೆ ಅರ್ಥ ಆಗುದಿಲ್ಲ. ನಾವು MLA MP ದೊಡ್ಡ ಓಟಿಗೆ ಅಲ್ಲ, ಸಾಮಾನ್ಯ ನಿಮ್ಮ ಪಂಚಾಯತ್ ಇಲೆಕ್ಷನ್ ಅಲ್ಲಿ, ಕಾರ್ಪೊರೇಷನ್ ಇಲೆಕ್ಷನ್, ನಿಮ್ಮ ಸುತ್ತಮುತ್ತದ ಇಲೆಕ್ಷನ್ ಆಗುವಾಗ ವ್ಯಕ್ತಿ ನೋಡಿ ಓಟ್ ಹಾಕಿ. ಈ ಸಲ ನಾವು 100% ಅದು ಪ್ರಮೋಷನ್ ಮಾಡ್ತೇವೆ. ಎಲ್ಲ ಚುನಾವಣಾ ಆಯೋಗ ಪ್ರಚಾರ ಮಾಡುದಂತ ಓಟ್ ಒತ್ತಿ ನಿಮ್ಮ ಕರ್ತವ್ಯ, ನಿಮ್ಮ ಡ್ಯೂಟಿ, ಅದರ ಬಗ್ಗೆ ಅವೇರ್ನೆಸ್. ನಾವು ಈ ಸಲ ಅವೇರ್ನೆಸ್ ಕೊಡುದು, ಓಟ್ ಹಾಕಿ, ವ್ಯಕ್ತಿಗೆ ಹಾಕಿ. ಯಾವ ಒಳ್ಳೆ ವ್ಯಕ್ತಿ ಇದ್ದಾನೆ, ಅವನು ಯಾವ ಪಕ್ಷವೇ ನೋಡ್ಬೇಡಿ, ಇಂಡಿಪೆಂಡೆಂಟ್ ಅಥವಾ ಯಾವ ಪಕ್ಷ ಒಳ್ಳೆ ವ್ಯಕ್ತಿ ಇದ್ದಾನೆ ಅವನಿಗೆ ಓಟ್ ಕೊಡಿ ಅಂತ ನಾವು ಈ ಸಲ ಅವೇರ್ನೆಸ್ ಮಾಡ್ಲಿಕ್ಕೆ ನಾವಂತೂ ಹೊರಡುತ್ತೇವೆ. ಇಲ್ಲಿ ನಗರ ಪಾಲಿಕೆ ಚುನಾವಣೆಗೆ ಲೇಟ್ ಆಯ್ತು, ಗೊತ್ತಿಲ್ಲ ರಿಸರ್ವೇಶನ್ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ. ತುಂಬಾ 1 ವರ್ಷ ಲೇಟ್ ಆಗ್ತಾ ಬಂತು, ಆಗ್ಲಿಲ್ಲ. ವ್ಯತ್ಯಾಸ ಕಾಣ್ತಾ ಇಲ್ಲ, ಇದ್ರು ಒಂದೇ ಇಲ್ಲದಿದ್ರು ಒಂದೇ. ಅಂದ್ರೆ ಮೊದಲಿಗೆ ಮೇಡಮ್ ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅಂತ ಅನ್ಸಿದ್ದೆ ಅವಾಗ ನಿಮಗೆ? ನಾನು ಈಗಂತಲ್ಲ, ಮೊದ್ಲಿಂದ ನಾನು ಹೇಳಿದಲ್ಲ, ಪಕ್ಷದಲ್ಲಿ ಸಹ ನಾನು ಹಿಂದೆ ಬಿದ್ದದ್ದು ರಾಜಕೀಯವಾಗಿ ಇದ್ದದ್ದನ್ನು ನಾನು ನಿಜ ಹೇಳ್ಬೇಕು. ಇಲ್ಲೊಂದು ದೇವಸ್ಥಾನ ಇತ್ತು, ಒಳ್ಳೆ ದೇವಸ್ಥಾನ. ಅಲ್ಲಿ ಕುಡಿಯೋ ಒಂದು ಶಾಪ್ ಮಾಡಿದ್ರು, ಕುಡಿಯೋದು ಇದು ಗೌರ್ಮೆಂಟ್ ಇದು. ಆಗ ಅಲ್ಲಿದು ಮಹಿಳೆಯರೆಲ್ಲ, ಆಗ ನಾ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿದೆ, ಮಹಿಳೆಯರೆಲ್ಲ ಹೇಳಿದ್ರು ಪ್ರಸನ್ನಕ್ಕ ಹೀಗೀಗ ಅದನ್ನು ನಿಲ್ಲಿಸ್ಬೇಕು. ನಾನು ಯಾರ ಪರ್ಮಿಷನ್ ತಗೊಳ್ಳಿ, ಯಾಕಂದ್ರೆ ಮಹಿಳೆಯರಿಗೆ ಹೋದೆ. ಅಲ್ಲಿ ಹೋಗಿ ನಿಲ್ಲಿಸ್ಲಿಕ್ಕೆ ಪ್ರೊಟೆಸ್ಟ್ ಎಲ್ಲ ಮಾಡುವ ಎಲ್ಲ ಪ್ಲಾನ್ ಮಾಡಿ ನಿಲ್ಲಿಸಿ ಎಲ್ಲ. ನನ್ಗೆ ಬ್ಯಾಂಗ್ಳೂರಿಂದ ಒಂದು ವಕೀಲರದ್ದು ನನಗೆ ಕಾಲ್ ಬಂತು, ಮೇಡಮ್ ಕೂತು ನಿಂತೇನು ಮಾತಾಡುದು ಬೇಡ ಅಂತ ಹೇಳಿ. ನನ್ಗೆ ಅರ್ಥ ಆಯ್ತು. ಆದ್ರೆ ನನ್ಗೆ ಬೇಸರ ಆದದ್ದು, ನಮ್ಮದೇ MP ಓಪನ್ ಆಗಿ ಹೇಳ್ತೇನೆ, ನಳಿನ್ ಕುಮಾರ್ ಪ್ರಸನ್ನಕ್ಕ ಅಲ್ಲಿ ವಿಷಯಕ್ಕೆ ನೀವು ಹೋಗ್ಬೇಡಿ ಅಂತ ಹೇಳಿದ್ರು. ಆಗ ನಾನು ಪಕ್ಷದಲ್ಲಿ ಒಂದು ಕಾರ್ಯಕರ್ತೆ, ಒಂದು ಜವಾಬ್ದಾರಿಯಲ್ಲಿದ್ದೆ. ಈಗ ನಳಿನ್ ಕುಮಾರ್ ಹೇಳಿದ್ರೆ ನೀನಲ್ಲ, ಯಾವನು ಹೇಳಿದ್ರು ಕೇಳಲಿಕ್ಕೆ, ಅದು ಬೇರೆ ಪ್ರಶ್ನೆ. ಅದ್ರಲ್ಲಿ ಇರುವಾಗ ಕೈ ಕಟ್ಟಿ ಕೂತ್ಕೊಳ್ಬೇಕು. ಆಗ ಅಲ್ಲಿ ಏನ್ ಹೇಳಿದ್ರು, ಆ ಹೆಂಗಸು ಬಂದಿದ್ರು, ಯಾರ ಅವರು ಸೆಟಲ್ಮೆಂಟ್ ಆದ್ರು, ಈಗ ಬರ್ಲಿಲ್ಲ ಅಂತ. ಇದು ನಮ್ಗೆ ಸಿಕ್ಕಿದ ಹೆಸರು. ದೊಡ್ಡ ದೇವಸ್ಥಾನ ಮಿಜಾರ್ ಅಲ್ಲಿ ನನ್ನದೇ ಕಾನ್ಸ್ಟಿಟ್ಯೂನ್ಸಿಗೆ ಸೇರುದು. ಆಗ ನಾನು ಮಹಿಳಾ ಮೋರ್ಚಾ ಅಂತ ನೋಡ್ಲಿಲ್ಲ, ಹಾಸ್ಟೆಲ್ ಇದು ಪ್ರಾಬ್ಲಮಿಗೆ. ಅದಕ್ಕೆ ನಮ್ಗೆ ಕಾರ್ಯಕ್ರಮ ಕೊಡ್ತಾರೆ ಪಕ್ಷದಲ್ಲಿ, ಒಂದು ನಿವೇದಿತಾ ಜಯಂತಿ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಹಾಲಲ್ಲಿ ಕಾರ್ಯಕ್ರಮ ಮಾಡುದು, ಜಿಲ್ಲೆಯವರಿಗೆ ರಾಜ್ಯದವರಿಗೆ. ಅದೊಂದು ನಾವು ಮಾಡಿದ ರಿಪೋರ್ಟ್ ಕೊಡುದು. ನನ್ನ ಮಹಿಳಾ ಮೋರ್ಚಾ ಅವಧಿಯಲ್ಲಿ ನಾನು ಅದನ್ನು ಕೇಳಲಿಲ್ಲ. ತುಂಬಾ ಜನ ಅಬ್ಜೆಕ್ಷನ್ ಮಾಡಿದ್ರು, ನೀವು ಹೇಳಿದನ್ನು ಕೇಳುದಿಲ್ಲ, ನಿಮ್ಗೆ ಇದೇ ಮಾಡ್ಲಿಕ್ಕೆ ಅಲ್ಲ. ನನಗೆ ಗೊತ್ತಿಲ್ಲ, ನಿವೇದಿತಾ ಜಯಂತಿದ್ದು 3 ವರ್ಷದ್ದು ನಾನು ನಿವೇದಿತಾ ಜಯಂತಿ ಅಂತ ಒಳಗೆ ಮಾಡಿಕೊಂಡು ಜನರಿಗೆ ಅದರಿಂದ ಏನು ಲಾಭ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ನಿವೇದಿತಾ ಜಯಂತಿ ಕಾರ್ಯಕ್ರಮದಲ್ಲಿ ಕಾರಿಗೆ ಬ್ಯಾನರ್ ಹಾಕೊಂಡು ಒಂದು ಕೊಳಚೆ ಪ್ರದೇಶದಲ್ಲಿ ಹೋಗಿ ಸ್ವಚ್ಛತಾ ಅಭಿಯಾನ ಮಾಡಿದ್ದೇನೆ.
ಈಗ ಅದು ಸ್ವಚ್ಛ ಭಾರತ ಅಂತ ಮತ್ತೆ ಭಯಂಕರ. ಆಗ ನನ್ನ ವಿಷನ್ ಇದ್ದದ್ದು, ಆಗ ನನ್ನ ಮಹಿಳಾ ಮೋರ್ಚಾ ಅಧ್ಯಕ್ಷೆ, ಎಲ್ರು ಹೇಳಿದ್ರು ನಿಮ್ಗೆ ಒಳಗೆ ಕೂತು ನಿವೇದಿತಾ ಜಯಂತಿ ಫೋಟೋ ಹಾಕಿ ಕಾರ್ಯಕ್ರಮ ಮಾಡಿ, ನೀವ್ ಯಾಕೆ? ನಾನು ಹೀಗೆ ಮಾಡಿದ್ದು. ಒಂದು ವೇಳೆ ನನ್ಗೆ ಯಾರಾದ್ರೂ ಬೈದ್ರೆ ಉತ್ತರ ನಾನು ಕೊಡ್ತೇನೆ. ನನ್ಗೆ ಇದನ್ನೇ ಫೋಕಸ್ ಮಾಡಿಕೊಂಡು ನಾವು ಮಾಡಿದೇವು ಅಂತ ತೋರಿಸ್ಲಿಕ್ಕೆ ನನ್ನ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ಆಗೋದಿಲ್ಲ ಅಂತ. ಹಾಸ್ಟೆಲ್ ಭೇಟಿ, ತುಂಬಾ ಹಾಸ್ಟೆಲ್ ಭೇಟಿ ಮಾಡಿದ್ದೇನೆ, ಮಹಿಳೆಯರು ಹಾಸ್ಟೆಲ್ ಭೇಟಿ. ನನ್ಗೆ ಇಲ್ಲಿನ ಲೋಕಲ್ ಚಾನೆಲ್ಗಳು ಸಪೋರ್ಟ್ ಮಾಡಿದ್ದು, ತುಂಬಾ ನನ್ನನ್ನು ಬೆಳೆಸಿದೆ ಇಲ್ಲಿದು ಚಾನೆಲ್ಗಳು, ಅದಂತೂ ಸತ್ಯ. ಎಲ್ಲ ಚಾನೆಲ್ಗಳನ್ನು ಬೆಳೆಸಿದ್ದು. ಹಾಗೆ ನಾನು ಪಕ್ಷದಲ್ಲಿ ಇರುವಾಗ ಸಹ ಆ ಚಿಂತನೆಯಲ್ಲೇ ನನ್ಗೆ ಒಂದು ಆಸೆ ಇತ್ತು ಮಾಡ್ಬೇಕಂತ. ಧಾರ್ಮಿಕತೆಯಲ್ಲಿ ಸಹ ಹೋಗ್ತಾ ಇದ್ದೆ. ಎಲ್ಲ ಮಹಿಳೆಯರನ್ನು ಒಟ್ಟು ಮಾಡ್ತಿದ್ದು ಧಾರ್ಮಿಕತೆಗೆ. ಯಾರು ಆಗ ರಾಜಕೀಯಕ್ಕೆ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಈಗ ಮೋದಿ ಇದ್ದಾರಂತ ಎಲ್ರು ಬರ್ತಾರೆ, ಆಗ ಮೋದಿಯೂ ಇರ್ಲಿಲ್ಲ ನಾವು ಇದು ಕೆಲಸ ಮಾಡುವಾಗ. ಆಗ ಪಕ್ಷ ಕಟ್ಟಿದ್ದೇವೆ. ಈಗ ಬಟ್ಲಲ್ಲಿ ಹಾಕಿ ಬಡಿಸುವಾಗ ಎಲ್ರು ರೆಡಿ ಇರ್ತಾರೆ, ಅದು ಬೇರೆ ಪ್ರಶ್ನೆ. ಈಗ ಯಾರು ನಿಂತರೂ ಆಗ್ತದೆ, ಏನು ನಿಂತು ಆಗ್ತದೆ. ಆದ್ರೆ ಅದೊಂದು ಇಳಿತದೆ ಒಂದ್ ಸ್ವಲ್ಪ ಸಮಯದಲ್ಲಿ, ಜನರಿಗೆ ಅವೇರ್ನೆಸ್ ಬರ್ತದೆ, ಜನರು ಒಪ್ಪಿಕೊಳ್ತಾರೆ. ಯಾಕಂದ್ರೆ ಮಂಗಳೂರಲ್ಲಿ ಈಗ ತುಂಬಾ ಬದಲಾವಣೆ ಕಾಣ್ತದೆ. ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾರೆ. ಇನ್ನೊಂದು ಯಾರಾದ್ರೂ ಒಂದು ಥರ್ಡ್ ಪಾರ್ಟಿ ಅಥವಾ ಯಾರಾದ್ರೂ ಬೇಕು ಅಂತ ಜನರಲ್ಲಿ ಉಂಟು, ಇದಂತೂ ಸತ್ಯ. ನಾವು ಹೋಗುವಾಗ ಮಂಗಳೂರಲ್ಲಿ ಹೋಗುವಾಗ ಗೊತ್ತಿಲ್ಲ, ಚುನಾವಣೆ ಹಿಂದಿನ ದಿನವರೆಗೂ ಕೂಡ ಚೇಂಜಸ್ ಬೇಕು, ಬದಲಾವಣೆ ಬೇಕು ಅಂತಾನೆ ಇರುತ್ತೆ ಮೇಡಮ್. ಇನ್ನು ನಾವು ನೋಡ್ರಂಗೆ ಕರ್ನಾಟಕ ರಾಜ್ಯದಲ್ಲೇ ಮಾತಾಡೋದಾದ್ರೆ ಚುನಾವಣೆ ಹಿಂದಿನ ದಿನದವರೆಗೂ ಬದಲಾವಣೆ ಬೇಕು ಅಂತ ಇರುತ್ತೆ. ಬಟ್ ಚುನಾವಣೆ ದಿನ ಯಾಕೆ ಮೇಡಮ್ ಅದ ಬದಲಾವಣೆ ಅರ್ಥನೇ ಮರ್ತೋಗ್ಬಿಟ್ಟು ಮತ್ತೆ ಏನ್ ಅದೇ ತಪ್ಪು, ಈಗೇನ್ 5 ವರ್ಷದ ಹಿಂದೆ ಮಾಡಿದ ತಪ್ಪು ಕೂಡ ನಾನು ಈ ವರ್ಷನೂ ಅದೇ ಗೊತ್ತಿಲ್ಲ. ನೋಡಿ, ನಾನು ದಕ್ಷಿಣ ಕನ್ನಡ ಉಡುಪಿದು ಮೇನ್ ಆಗಿ ಹೇಳೋದು. ನಾವೆಲ್ಲ ಬುದ್ಧಿವಂತರ ಜಿಲ್ಲೆ ಅಂತ ಹೇಳೋದು. ಎಲ್ರಿಗೂ ನಾಲೆಜ್ ಇರ್ತದೆ, ಅವೇರ್ನೆಸ್ ಕೊಡೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ಯಾರಿಗೂ ಓಟ್ ಹಾಕ್ಬೇಕಂತ ಗೊತ್ತುಂಟು. ಆದ್ರೆ ಇಲ್ಲಿ ನೋಡುವಾಗ ನನ್ಗೆ ಎಲ್ಲಕ್ಕಿಂತ ಜನರು ಬುದ್ಧಿಹೀನರು ಅಂತ ಇದು ನಾನು ಓಪನ್ ಆಗಿ ಹೇಳ್ತೇನೆ. ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಕನಿಷ್ಠ ಒಬ್ಬ ಪ್ರಶ್ನೆ ಕೇಳುವಂತ ರೈಟ್ಸ್ ಉಂಟು, ಅವನಿಗೆ ತಾಕತ್ತುಂಟು. ಇಲ್ಲಿ ಜನರಿಗಿಲ್ಲ. ಎಲ್ಲ ವೈಟ್ ಕಾಲರ್ ಜಾಬಿನವರು. ಯಾವನ ಒಬ್ಬ MLA ಬಂದು ಹೆಗಲಿ ಕೈ ಹಾಕಿ ಮಾತಾಡಿದ ಕೂಡಲೇ ಕರೆಗೆ ಹೋಗ್ತಾರೆ, ಅವರಿಗೆ ಅದೇ ದೊಡ್ಡದು. ಆದ್ರೆ ಉತ್ತರ ಕನ್ನಡದಲ್ಲಿ ಎಜುಕೇಶನ್ ಇರೋದಿದ್ರು ಸಹ ಅವರು ಯಾವನನ್ನಾದ್ರೂ ಪ್ರಶ್ನೆ ಕೇಳುದು, ಪ್ರತಿಭಟನೆ ಮಾಡುದು, ನಿಂತು ಕೆಲಸ ಮಾಡಿಸ್ತಾರೆ. ಇದಂತೂ ಸತ್ಯ. ಇಲ್ಲಿ ಆಗುದಿಲ್ಲ. ಎಲ್ರು ನೋಡ್ಕೊಂಡು ಹೋಗ್ತಾರೆ. ಒಂದು ದಿವಸ ರೋಡಲ್ಲಿ ಗುಂಡಿಯಲ್ಲಿ ಬಿದ್ದ ಕೂಡ್ಲೆ, ಸತ್ತ ಕೂಡ್ಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಓಂ ಶಾಂತಿ, ಮರಳಿ ಹುಟ್ಟಿವ, ಒಂದು 4 ಫ್ಲೆಕ್ಸ್ ಬ್ಯಾನರ್ಗಳಲ್ಲದೆ ಮತ್ತೆ ಇಲ್ಲ. ಮತ್ತೆ ಅದೇ ಎಷ್ಟೋ ಕಡೆ ನಾವು ಇಲ್ಲಿದು ಒಬ್ಬ ಪಾಪ ಮಗು ನಂತೂರಲ್ಲಿ ಸತ್ತಿತ್ತು, ಅತೀಶ್ ಅಂತ. ತುಂಬಾ ಪ್ರತಿಭಟನೆ ಮಾಡಿದ್ದೇವೆ. ಆದ್ರೂ ಜನರು ಅದಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ, ಬೇಗ ಮರೀತಾರೆ. ಹಾಗಂದ್ರೆ ನನಗೆ ದಕ್ಷಿಣ ಕನ್ನಡ ಉಡುಪಿಯವರನ್ನು ಎಣಿಸುವಾಗ ಬೇಸರ ಆಗ್ತದೆ. ಮಾತಾಡ್ಲಿಕ್ಕೆ ಯಾರಿಗೂ ತಾಕತ್ತಿಲ್ಲ, ಧೈರ್ಯ ಇಲ್ಲ. ಮತ್ತೆ ಎಲ್ರು ಮೊದ್ಲು ಹಾಗೆ ಇಲ್ಲ. ನಾವೊಂದು ನೇಬರ್ಸ್ ಇರುವಾಗ ಮೊದ್ಲು ನಾನ್ ಹಿಂದೂ, ನಾನು ಮುಸ್ಲಿಂ, ನಾನ್ ಕ್ರಿಶ್ಚಿಯನ್ ಅಂತ. ಈಗ ಹಾಗೆ ಅಲ್ಲ. ಪಕ್ಕದವ ಬಿಜೆಪಿಯ, ಪಕ್ಕದವ ಕಾಂಗ್ರೆಸ್. ಮತ್ತೆ ಜಾತಿಗಳಲ್ಲಿ ಒಂದು ಇಲೆಕ್ಷನ್ ನಿಲ್ಬೇಕಾದ್ರೆ ಒಬ್ಬ ಬಂಟ ನಿಂತ್ರೆ ಒಬ್ಬ ಬಿಲ್ಲವ, ಬೇರೆ ಜಾತಿನೇ ಇಲ್ಲ. ನಾನ್ ಹೇಳುದು ಬಾಕಿ ಜಾತಿಯವರೆಲ್ಲ ಹುಟ್ಟಿದೇ ತಪ್ಪ. ಯಾಕಂದ್ರೆ ಅವ್ರಿಗೇನ್ ತಾಕತ್ತೇ ಇಲ್ವಾ? ಯಾಕಂದ್ರೆ ಅಲ್ಲಿ ಮೆಜಾರಿಟಿ ಈ ಕಡೆಯಿಂದ ಬಿಲ್ಲ ವೋಟರ್ಸ್ ಇದ್ದಾರೆ. ಹಾಗೆ ಬಿಲ್ ಅವರನ್ನು ನಿಲ್ಲಿಸ್ಬೇಕು. ಅದು ಯಾವನ ನಿಲ್ಲಿಸ್ತಾರೆ, ಅವನ ಹೆಂಡತಿಯ ಯಾರನ್ನ ತಂದಿಲ್ಲ. ಅಲ್ಲಿ ಲಾಸ್ಟಿಗೆ ಎಲ್ಲ ಈ ಜಾತಿಯವರು ಒಟ್ಟಾಗಿ ಮನೆಗೆ ಹೋಗ್ತಾರೆ. ನಮ್ಮವರು ಒಟ್ಟಿಗೆ ನಿಂತದ್ದು, ನಮ್ಮವರು ಒಟ್ಟಿಗೆ. ಆಗ ಸ್ವಲ್ಪ ಬ್ರೈನ್ ವಾಶ್ ಆಯ್ತು ಅಲ್ಲಿ. ಈ ಚಂದ ಇನ್ನೊಂದು ಜಾತಿ, ಇವನ್ ನಮ್ಮವನು ಅಂತ. ಹಾಗಾದ್ರೆ ಬಾಕಿ ಜಾತಿಗೆ ಬೆಲೆ ಇಲ್ಲ. ನಾನೇ ಸಲ ಕರೆ ಕೊಡುದು, ಯಾವ ಜಾತಿ ಅಂತ ನೋಡ್ಬೇಡಿ, ವ್ಯಕ್ತಿ ನೋಡಿ. ಯಾರು ಆ ಜಾತಿ, ನಾನು ಬಿಲ್ಲವ, ನಾನು ಬಂಟ ಅಂತ ಒಂದೇ ಕಡೆಯಲ್ಲಿ ನೋಡಿದ್ರೆ, ಈಗ MLAs ಹಾಗೆ ಅಲ್ಲ, ಒಂದು ಕಡೆನ ಬಂಟ ಬಿಲ್ಲವ, ಬೇರೆ ಜಾತಿಯವರು ಭಾರಿ ಕಡಿಮೆ. ಎಲ್ಲ ಜಾತಿಯವ್ರು ನೀವು ಒಟ್ಟಾಗಿ ಇಳಿಸಿ ಅಂತ ಹೇಳುದು. ಹಾಗೆ ಮಾಡಿದ್ರೆ ಒಳ್ಳೆ ವ್ಯಕ್ತಿ ಆದ್ರೆ ನಂಗೆ ಪ್ರಾಬ್ಲಮ್ ಇಲ್ಲ. ಬಂಟನ ಬಿಲ್ಲವನ ಜಾತಿ ಬೇಡ ನನ್ಗೆ, ಒಳ್ಳೆ ವ್ಯಕ್ತಿ ಆದ್ರೆ. ನೀವು ಜಾತಿ ಲೆಕ್ಕಾಚಾರದಲ್ಲಿ ಓಟ್ ಹಾಕೊಂಡು ಹೋಗುವಾಗ ಪ್ರತಿ ಜಾತಿಯವರು ಒಟ್ಟಾಗ್ಬೇಕು, ಅವ್ರನ್ನ ಇಳಿಸ್ಬೇಕು. ಲೋಕಲ್ ಅಲ್ಲಿ ಶುರು ಮಾಡಿ ಬುದ್ಧಿವಂತರು ನಮ್ಗೆ ಹೋಗುವಾಗ ಮಂಗಳೂರಲ್ಲಿ ನೋವಾಗ್ತದೆ. ಪ್ರತಿಯೊಂದು ನಾವು ಪ್ರಶ್ನೆ ಕೇಳಿದ್ರು ಜನರು ಮುಂದೆ ಬಂದು ಮಾತಾಡ್ಲಿಕ್ಕೆ, ನಮ್ಗೆ ಟಿವಿ ಮುಂದೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಮುಂದೆ ಎಲ್ರಿಗೂ ನಾವು ಹೆಲ್ಪ್ ಮಾಡ್ಬೇಕು. ಆದ್ರೆ ಅವರ ಮನೆದು ಪ್ರಾಬ್ಲಮ್ ಬರೋದು, ಅವ್ರ ಮುಂದೆ ನಿಂತು ಮಾತಾಡುದಿಲ್ಲ. ನಾವು ಹೀಗೆ ಪಬ್ಲಿಕ್ ಇಶ್ಯೂ ಇದ್ರು ಹೋಗ್ತೇವೆ. ವೈಯಕ್ತಿಕವಾಗಿ ಯಾರಾದ್ರೂ ಕರೆದ್ರೆ, ನೀವು ಮಾತಾಡ್ಲಿಕ್ಕೆ ರೆಡಿ ಇದ್ದೀರಾ, ನಾವು ಬರ್ತೇವೆ. ನಾವು ಮಾತಾಡಿ ನೀವು ಬೆನಿಫಿಟ್ ತಗೊಳ್ಬೇಡಿ. ನೀವು ಮಾತಾಡಿ ಅಲ್ಲ, ನೀವು ಮಾತಾಡಿ. ಯಾರು ಮಾತಾಡ್ಲಿಕ್ಕೆ ರೆಡಿ ಇರುವುದಿಲ್ಲ. ಆದ್ರೂ ನಾವಂತೂ ಎಲ್ಲಾ ಕಡೆಯಲ್ಲಿ ಪಬ್ಲಿಕ್ ಇಶ್ಯೂ ಅನ್ನು ಎತ್ತಿ ಹಿಡಿತೇವೆ. ಪ್ರತಿಯೊಂದಕ್ಕೂ ಹೋಗ್ತೇವೆ. ಹೈವೇ ಅಥಾರಿಟಿಗೆ ಸಹ ಹೋಗ್ತೇವೆ ನಾವು. ಜಾವೇದ್ ಹತ್ರ ಮಾತಾಡ್ಲಿಕ್ಕೆ, ಪ್ರಶ್ನೆ ಕೇಳಲಿಕ್ಕೆ. ಅಧಿಕಾರಿ ಅವರು ಗೊತ್ತಿಲ್ಲ, ಸ್ಮಾರ್ಟ್ ಸಿಟಿಗೂ ಹೋಗ್ತೇವೆ ನಾವು, ಮೂಡಕ್ಕೂ ಹೋಗ್ತೇವೆ, DC ಹತ್ರನೂ ಹೋಗ್ತೇವೆ. ಎಲ್ಲ ಕಡೆಗೆ ನಾವು ಕ್ವಶನ್ ಕೇಳ್ತೇವೆ. ಆದ್ರೆ ಜನರಿಗೆ ಏನಾಗಿದೆ, ಪೊಲಿಟಿಷಿಯನ್ ಹತ್ರ ಮಾತಾಡ್ಲಿಕ್ಕೆ ಭಯ. ನನಗೆ ಗೊತ್ತಿಲ್ಲ, ಓಟ್ ಹಾಕುದು ನಾವು, ನಮ್ಮ ಟ್ಯಾಕ್ಸ್ ಹಣ ಎಲ್ಲ ನಮ್ದೆ.
ಅವರನ್ನು ದೇವರಾಗಿ ಬೆಳೆಸುವುದು ಜನರು. ನಾನು ಪೊಲಿಟಿಷಿಯನ್ ಅನ್ನು ಬೈಯುವುದಲ್ಲ, ಜನರು ಸರಿ ಆದ್ರೆ ಪ್ರತಿಯೊಂದು ಸರಿ ಅಂತ ಹೇಳೋದು ನಾನು.